ನಮಸ್ತೆ, ನಮಸ್ಕಾರ ಎಲ್ರಿಗೂ. ಹಿಸ್ಟ್ರಿ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸವನ್ನ ಯಾಕೆ ಓದಬೇಕು ಅನ್ನುವಂತ ಸಬ್ಜೆಕ್ಟ್ ಅನ್ನ ಕವರ್ ಮಾಡೋಣ. ಇದು 3ನೇ ವಿಡಿಯೋ, ಕಂಟಿನ್ಯೂಸ್ ಆಗಿ ಹಾಕಿರೋದು. ಮಿಕ್ಕಿರೋ 2 ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಓಕೆನಾ? ಈ ಬ್ಯಾಕ್ ಗ್ರೌಂಡ್ಗೆ ನನ್ನ ಬ್ಲ್ಯಾಕ್ ಟಿ ಶರ್ಟ್ ಫುಲ್ ಮರ್ಜ್ ಆಗ್ಬಿಟ್ಟಿದೆ ಅಲ್ಲ, ಇರ್ಲಿ. ಇತಿಹಾಸ ಯಾಕೆ ಓದ್ಬೇಕು ಅನ್ನುವಂಥದ್ದು ಇವತ್ತಿನ ಸಬ್ಜೆಕ್ಟ್. ಇತಿಹಾಸ ಬೋರಿಂಗ್ ಸಬ್ಜೆಕ್ಟ್ ಅಂತೀವಿ, ಇತಿಹಾಸ ನಿದ್ದೆ ಬರುತ್ತೆ ಅಂತೀವಿ. ಇತಿಹಾಸ ಓದಿದ್ರೆ ಏನ್ ಬೆನಿಫಿಟ್ ಇದೆ, ಇತಿಹಾಸ ಓದೋದ್ರಿಂದ ನಮಗೆ ಏನು ಸಿಗುತ್ತೆ ಅನ್ನೋದಕ್ಕೆ ಒಂದು ಬ್ರೀಫ್ ಆಗಿ, ಜನರಲ್ ಆಗಿ ಇವತ್ತು ಮಾತಾಡೋಣ. ಓಕೆನಾ? ಇತಿಹಾಸ ಯಾಕೆ ಓದ್ಬೇಕು? 3ನೇ ಚಾಪ್ಟರ್. ಇತಿಹಾಸದಲ್ಲಿ ಬರೀ ಯುದ್ಧ, ರಕ್ತಪಾತ, ಅವನು ಚಾಕು ಚುಚ್ಚಿದ, ಇವಳು ಅವನಿಗೆ ಚಾಕು ಚುಚ್ಚಿದ್ಲು, ಯುದ್ಧ ಆಯ್ತು, ಓಡ್ ಹೋದ್ರು, ಸಾರಿ ಅದು ಏನೋ ಯುದ್ಧ ಭೂಮಿ ಬಿಟ್ಟು ಓಡ್ ಹೋದ್ರು, ರಣನೀತಿ, ರಾಜನೀತಿ, ಒಪ್ಪಂದ, ಶಾಂತಿ ಒಪ್ಪಂದ, ತಕರಾರು, ಈ ಡೇಟ್ಗಳು, ಇವೆಲ್ಲ ಓದೋದ್ರಿಂದ ಏನ್ ಬೆನಿಫಿಟ್ ಇದೆ ಆಕ್ಚುಲಿ ಅಂತ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಬರುತ್ತೆ. ಈ ಡೇಟ್ಗಳ ಬಗ್ಗೆ, ಈ ಅವರು ಹೊಡೆದಾಡಿದ ಬಗ್ಗೆ, ಅವ್ರು ಏನೋ ಒಪ್ಪಂದ ಮಾಡ್ಕೊಂಡಿರೋದ್ ಬಗ್ಗೆ, ಇವತ್ತು ಪ್ರೆಸೆಂಟ್ ನಮ್ಮ ಜೀವನಕ್ಕೆ, ನಮ್ಮ ಲೈಫಿಗೆ ಏನ್ ಅದರದ್ದು ಉಪಯೋಗ ಇದೆ, ಪ್ರಯೋಜನ ಏನಿದೆ ಅಂತ ಕ್ವಶನ್ ಎಲ್ರಿಗೂ ಬರುತ್ತೆ. ತಪ್ಪಲ್ಲ, ನಿಜವಾಗ್ಲೂ ಆ ತರ ಕ್ವಶನ್ ಬರೋದು ತಪ್ಪಲ್ಲ. ಕ್ವಶನ್ ಬರ್ಲಿಲ್ಲ ಅಂದ್ರೆ ಹೆಂಗೆ? ಕ್ವಶನ್ ಬರ್ಬೇಕು. ಬಟ್ ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇತಿಹಾಸ ಅನ್ನೋದು ನೀವು ಅನ್ಕೊಂಡಿರೋ ಹಾಗೆ ಡೇಟ್ ನೆನಪಿಡ್ಕೊಳ್ಳುವಂತ ಸಬ್ಜೆಕ್ಟ್ ಅಲ್ವೇ ಅಲ್ಲ. ನಿಮ್ ತಲೆಯಲ್ಲಿ ನೀವು ಚಿಕ್ಕ ವಯಸ್ಸಿಂದನೂ ಅದೇ ತುಂಬ್ಕೊಂಡ್ಬಿಟ್ಟಿದ್ದೀರಾ. ಇತಿಹಾಸ ಅಂದ್ರೆ ಡೇಟ್ಗಳು, ಇತಿಹಾಸ ಅಂದ್ರೆ ಯುದ್ಧ ಯಾರ್ಯಾರ ನಡುವೆ ನಡೆಯಿತು ಅದೇ ತಿಳ್ಕೊಳ್ಳೋದೇ ಇತಿಹಾಸ ಅಂತ. ಇತಿಹಾಸ ಅಷ್ಟು ಚಿಕ್ಕ ಸಂಕುಚಿತವಾಗಿಲ್ಲ. ಇತಿಹಾಸದ ವ್ಯಾಪ್ತಿ, ಅದರ ಸ್ಟೋರೇಜ್ ತುಂಬಾ ದೊಡ್ಡದಿದೆ. ಓಕೆನಾ? ಇತಿಹಾಸ ನಾವು ಏನಾಗಿತ್ತು ಅಂತ ತಿಳ್ಕೊಂಡಾಗ ಅದು ಯಾಕೆ ಆಯ್ತು, ನಾವು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ? ಅಲ್ಲಿ ಲವ್ ಸಿಂಬಲ್ ಎಲ್ಲ ನೋಡಿ ತುಂಬಾ ಖುಷಿ ಪಡಬೇಡಿ. ಹೃದಯದ ಸಿಂಬಲ್ ಬ್ರೇಕಪ್ ಆಗಿರುತ್ತೆ. ನಿಮ್ಮ ಟ್ರ್ಯಾಕಿಗೆ ಬರೋಣ. ಬ್ರೇಕಪ್ ಆಗಿರುತ್ತೆ, ನಿಮ್ದೆಲ್ಲ ಆಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬ್ರೇಕಪ್ ಆಗಿರುತ್ತೆ, ಅವಾಗ ಏನಾಗುತ್ತೆ ಅಲ್ಲಿ ನೋಡಿ, ಹೃದಯ ಹೊಡೆದು ಹೋಗುತ್ತೆ. ಮತ್ತೆ ನಾವು ಆ ಹೃದಯಕ್ಕೆ ಪಟ್ಟಿಯನ್ನ ಕಟ್ಕೊಳ್ತೀವಿ. ಅದಾದ್ಮೇಲೆ ಮುಂಚೆ ನಾವೇನ್ ತಪ್ಪು ಮಾಡಿದ್ವಿ ಆ ತಪ್ಪನ್ನ ಮತ್ತೆ ನಾವು ಮಾಡಲ್ಲ. ಆವಾಗ ನಮ್ಗೆ ಒಳ್ಳೆ ಸಂಗಾತಿ ಸಿಗ್ತಾಳೆ, ಅವ್ರ ಜೊತೆ ನಾವು ಹಿಂಗ್ ಕೂತ್ಕೋತೀವಿ ಅಲ್ವಾ? ಈ ಸ್ಲೈಡ್ದು ಅರ್ಥ ಅದೇ. ಇದಕ್ಕೂ ಇತಿಹಾಸಕ್ಕೂ ಏನ್ ಸಂಬಂಧ ನೋಡಿ. ನಿಮ್ದೇನೋ ಪಾಸ್ಟ್ ಅಲ್ಲಿ ಏನೋ ಒಂದು ಘಟನೆ ಆಯ್ತು. ಆ ಪಾಸ್ಟ್ ಅಲ್ಲಿ ಘಟನೆ ಆದಾಗ ನಿಮ್ಗೆ ತುಂಬಾ ನೋವಾಗುತ್ತೆ, ಬೇಜಾರಾಗುತ್ತೆ, ಹೃದಯನೂ ಹೊಡೆಯುತ್ತೆ, ಏನ್ ಬೇಕಾದ್ರೂ ಆಗ್ಬಹುದು. ಆದ್ರೆ ಜೀವ ಕಳ್ಕೊಬೇಡ್ರಪ್ಪ. ಏನ್ ಬೇಕಾದ್ರೂ ಆಗ್ಬಹುದು. ಅದರಿಂದ ನೀವು ಏನ್ ಕಲ್ಕೋತೀರಾ? ನೆಕ್ಸ್ಟ್ ಟೈಮ್ ನಾನು ಆ ತಪ್ಪನ್ನ ಮಾಡಬಾರ್ದು ಅಂತ. ಅದೇ ತಪ್ಪು ಅವಾಗ ಆಗದೆ ಇದ್ದಿದ್ರೆ ನಾವು ತಪ್ಪಲ್ಲೇ ಬದುಕ್ತೀವಿ. ನಾವು ಆ ತಪ್ಪನ್ನ ತಿದ್ಕೊಂಡು ಮುಂದೆ ನಮ್ಮ ಪ್ರೆಸೆಂಟ್ ಅಲ್ಲಿ ನಮ್ಮ ಫ್ಯೂಚರ್ ಹೀಗಿರಬಾರ್ದು ಅಂತ ನಾವು ಏನು ಯೋಚನೆ ಮಾಡ್ತೀವಲ್ಲ, ಈ ಒಂದು ವಿಚಾರ ನಮ್ಗೆ ಇತಿಹಾಸ ಹೇಳ್ಕೊಡುತ್ತೆ. ಇತಿಹಾಸ ಯುದ್ಧದ ಬಗ್ಗೆ ಯಾರೋ ಯುದ್ಧ ಮಾಡಿದ್ರು, ಅದು ನಮ್ಗೆ ಏನ್ ಬೆನಿಫಿಟ್? ಯಾಕಂದ್ರೆ ನಾವೊಬ್ಬರ ಲೀಡರ್ ಆಗೋರಾದ್ರೆ, ನಾವೊಬ್ಬರ ಲೀಡರ್ ಆಗ್ತೀವಿ ಅಂದ್ರೆ, ಯಾವ್ದೋ ಸಂಘದ ಅಧ್ಯಕ್ಷರಾಗ್ತೀವಿ ಅಂತನಾದ್ರೂ ಅನ್ಕೊಳ್ಳಿ, ನಮ್ಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದಿರುತ್ತೆ. ಈಗಿನ ಸಮಾಜದಲ್ಲಿ ಜವಾಬ್ದಾರಿಗಿಂತ ಬೇಜವಾಬ್ದಾರಿನೇ ಜಾಸ್ತಿ ಇದೆ, ಅದು ಬೇರೆ ವಿಷಯ ಅಲ್ವಾ? ಬಟ್ ಜವಾಬ್ದಾರಿ ಅನ್ನೋದಿದ್ದಾಗ ನಾವು ಇತಿಹಾಸವನ್ನ ಓದುವಂತಹ ಇತಿಹಾಸದ ವಿದ್ಯಾರ್ಥಿ ಆದಾಗ ನಮ್ಗೆ ಗೊತ್ತಿರುತ್ತೆ. ಪ್ಲಾಸಿ ಯುದ್ಧದ ಬಗ್ಗೆ ನಾವು ಓದಿದೀವಿ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಹೆಂಗೆ ಗೆದ್ದಿದ್ದಾರೆ ಪ್ಲಾಸಿ ಯುದ್ಧನ ಅಂತ. ಯುದ್ಧಕ್ಕೆ ಸೈನಿಕರ ಲೆಕ್ಕ ಹಾಕಬೇಕು, ಸೈನಿಕರ ಲೆಕ್ಕ ಹಾಕಬಾರ್ದು, ಏನದು ಡೈಲಾಗ್ ಗೊತ್ತಿಲ್ಲ. ಸೈನಿಕರು ಬೇಕಂತಿಲ್ಲ, ಆದ್ರೂ ಯುದ್ಧ ಗೆಲ್ಬಹುದು. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಅದನ್ನ ಓದ್ಬಿಟ್ಟಿದೀವಿ ಅಲ್ವಾ? ನಾವು ಮೊಘಲರ ಇತಿಹಾಸ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಚೂರಿ ಚುಚ್ಚಬೇಕು ಅನ್ನೋದು ಅಲ್ವಾ? ಅಂದ್ರೆ ನಾವು ಬೇರೆಯವ್ರಿಗೆ ಚುಚ್ಚೋದು ಅಂತ ಹೇಳ್ತಾ ಇಲ್ಲ, ಹೆಂಗೆ ಚೂರಿ ಚುಚ್ಚುತ್ತಾರೆ, ಹೆಂಗೆ ಸಂಬಂಧಗಳಲ್ಲೇನೆ ಬಿರುಕುಗಳು ಉಂಟಾಗುತ್ತೆ ಅಧಿಕಾರಕ್ಕೋಸ್ಕರ ಅನ್ನೋದು ತಿಳ್ಕೊಳ್ತೀವಿ. ಹಾಗೇನೆ ಹಿಂದೆ ನಡೆದಂತಹ ತಪ್ಪುಗಳನ್ನ ತಿದ್ಕೊಂಡು ಭವಿಷ್ಯ ಉಜ್ವಲವಾಗಿಸ್ಬೇಕಂದ್ರೆ ಇತಿಹಾಸವನ್ನ ಓದಲೇಬೇಕು. ಈ ಚಿತ್ರ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಮೊದಲು ಮಿಸ್ಟೇಕ್ ಮಾಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ, ತಿಳ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಅದಾದ ನಂತರ ನಮ್ಮ ಲೈಫ್ ಎಂಜಾಯ್ ಆಗುತ್ತೆ. ಕುಳಿತಿದ್ದಾಳೆ ನೋಡಿ ಅವಳು, ಹಂಗೆ ನಮ್ಮ ಜೀವನ ನಡೆಯುತ್ತೆ. ಅದೇ ಇತಿಹಾಸದಿಂದ ತಿಳ್ಕೊಳ್ಳೋದು. ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಇತಿಹಾಸ ಅಂದ್ರೆ ನಾನು ಫುಲ್ಲು ದೊಡ್ಡ ದೊಡ್ಡ ತತ್ವಜ್ಞಾನ ಹೇಳ್ತಾ ಇಲ್ಲ ನಿಮಗೆ. ಇತಿಹಾಸದಿಂದ ಏನ್ ಬೆನಿಫಿಟ್ ಆಗ್ತಾ ಇದೆ? ಸೆಲ್ಫ್ ಬೆನಿಫಿಟ್ ತುಂಬಾ ಇದೆ ರೀ ಇತಿಹಾಸದಿಂದ. ಇತಿಹಾಸದಿಂದ ಥಿಂಕಿಂಗ್ ಸ್ಕಿಲ್ ಬೆಳೆಯುತ್ತೆ. ಇತಿಹಾಸದಿಂದ ಕಂಪೇರ್ ಮಾಡುವಂತದನ್ನ ಕಲಿತೀವಿ. ಯಾರು ಏನ್ ಕಂಪೇರು? ನಾನು ಬೆಳಗಿದ್ದೀನಿ, ನೀನ್ ಕರ್ಗಿದೀಯಾ, ಅಥವಾ ನೀನ್ ಉದ್ದಗಿದೆಯಾ, ನಾನು ಚಿಕ್ಕಗಿದ್ದೀನಿ, ನಾನು ಗಿಡ್ಡಗಿದ್ದೀನಿ, ಈ ತರ ಬಾಡಿ ಶೇಮಿಂಗ್ ನ ಯಾರಿಗೂ ಮಾಡಕ್ ಹೋಗ್ಬೇಡಿ ಆಯ್ತಾ? ಎಲ್ರು ಈ ಭೂಮಿಯಲ್ಲಿ ಹುಟ್ಟಿದ್ಮೇಲೆ ಎಲ್ಲರ ಚರ್ಮದ ಬಣ್ಣ ಯಾವುದೇ ಬಣ್ಣ ಆಗಿರ್ಲಿ,
ಮನಸ್ಸಿನ ಬಣ್ಣ ಯಾವತ್ತಿಗೂ ಅದ್ಭುತವಾಗಿರಿಸ್ಬೇಕಷ್ಟೇ. ಕಂಪೇರಿಂಗ್ ಸ್ಕಿಲ್ ಅಂದ್ರೆ ಹೆಂಗೆ, ಈ ಯುದ್ಧದ ನಡುವಿನ ಕಂಪೇರ್ ಮಾಡ್ತೀವಿ, ಅವಾಗ ಯಾರ ನಿರ್ಣಯ ಸರಿ ಇತ್ತು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಅದರಿಂದ ನಮಗೇನು ಉಪಯೋಗ? ನಾವು ಮುಂದೆ ಯುದ್ಧ ಮಾಡಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಒಂದು ಜಾಬ್ ಅಲ್ಲಿ ನಾವು ಏನಾದ್ರು ಒಂದು ನಿರ್ಣಯ ತಗೊಳ್ಬೇಕಾದ್ರೆ ನೋಡಿ, ಇಲ್ಲಿ ನಿರ್ಣಯ ತಗೊಳ್ಳುವಂತ ಸ್ಕಿಲ್ ಕೂಡ ನಮಗೆ ಇತಿಹಾಸದಿಂದ ಸಿಗುತ್ತೆ. ಒಂದು ಥಿಂಕಿಂಗ್ ಸ್ಕಿಲ್ ಸಿಗುತ್ತೆ, ಒಂದು ಕಂಪೇರ್ ಸ್ಕಿಲ್ ನಮ್ಗೆ ಸಿಗುತ್ತೆ. ಅನಲೈಸ್ ಮಾಡುವಂತ ಸ್ಕಿಲ್ ಅಂದ್ರೆ ವಿಮರ್ಶೆ ಮಾಡೋದು, ತಕರಾರು ಮಾಡೋದು, ಹೀಗಿದೆ ಅಂತ ಪ್ರಶ್ನೆ ಮಾಡುವುದು, ಯಾಕೆ ಹೀಗಾಯ್ತು, ಏನಕ್ಕಾಯ್ತು ಅಂತ ಪ್ರಶ್ನೆ ಮಾಡುವಂತ ಒಂದು ಮನಸ್ಥಿತಿ ಬರೋದು ಇತಿಹಾಸ ಓದೋದ್ರಿಂದಾನೆ. ಫ್ಯೂಚರ್ ಅಲ್ಲಿ ನಾವು ದೊಡ್ಡ ಪ್ಲಾನಿಂಗ್ ಮಾಡ್ಬೇಕು. ಈಗಂತೂ ಎಲ್ಲ ಬರೀ ಫ್ಯೂಚರ್ಗೋಸ್ಕರನೇ ನಾವು ಬದುಕ್ತೀವಿ. ಫ್ಯೂಚರ್ ಹಂಗಿರ್ಬೇಕು, ಫ್ಯೂಚರ್ ಬ್ರೈಟ್ ಆಗಿರ್ಬೇಕು. ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಾವು ಕೆಲಸ ಮಾಡ್ಬೇಕು. ಅಂದ್ರೆ ನೀವು ಓದ್ಬೇಕು, ಅಂದ್ರೆ ನೀವು ಆಫೀಸರ್ ಆಗ್ತೀರಾ, IPS, IAS, PC, PSI ಎಲ್ಲ ಆಗುವಂತ ಕನಸು ಕಟ್ಕೊಂಡಿದ್ದೀರಾ ಅಂದ್ರೆ ಪ್ರೆಸೆಂಟ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ನಾವು ಪಾಸ್ಟ್ ಅಲ್ಲಿ ಮಾಡಿರೋ ತಪ್ಪನ್ನ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹೊರತು ಪಾಸ್ಟ್ ಅಲ್ಲೇ ಬದುಕ್ತಾ ಕೂತ್ಕೊಂಡ್ಬಿಟ್ರೆ ನಮ್ಮ ಇತಿಹಾಸ ಏನಕ್ಕೂ ಉಪಯೋಗ ಆಗಲ್ಲ. ನಾವು ಇತಿಹಾಸ ವಿದ್ಯಾರ್ಥಿಗಳಾಗಿ ಇತಿಹಾಸ ಓದೋರಾಗಿದ್ರು, ಕಾಂಪಿಟೇಟಿವ್ಗೆ ಇತಿಹಾಸ ಬರೆದ್ರೂ ಕೂಡ ನಮ್ಮ ಜೀವನ ಶೂನ್ಯದಲ್ಲೇ ಇರುತ್ತೆ. ಇದು ಇತಿಹಾಸದಿಂದ ನಾವು ತಿಳ್ಕೊಳ್ತೀವಿ. ನಾವ್ ಯಾರು, ನಮ್ಮವ್ರು ಯಾರು, ನಾವು ಬೆಳೆದು ಬಂದ ಹಾದಿ ಏನು ಅನ್ನೋದು ತಿಳಿಸ್ಕೊಡೋದು ಇತಿಹಾಸ. ಯಾರು ನಮ್ಮ ಪೂರ್ವಜರು, ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ, ನಮ್ಮ ಪೂರ್ವಜರು ಯಾರು, ನಮ್ಮ ಪೂರ್ವಜರು, ನಮ್ಮ ನಾನು ನೋಡಿ ನಮ್ಮ ಅಪ್ಪನ ಹೆಸರು ಹೇಳಂದ್ರೆ ನಾನು ಹೇಳ್ತೀನಿ, ನಮ್ಮ ಅಪ್ಪನ ಹೆಸರು ಹೇಳಂದ್ರೆ ನಾನು ಹೇಳ್ತೀನಿ, ನಮ್ಮ ಅಪ್ಪನ ಹೆಸರು ಹೇಳಂದ್ರು ನಾನು ಹೇಳ್ತೀನಿ. ಅವ್ರಪ್ಪ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಅಂತ ಏನು ಗಣಂದಾರಿ ಕೆಲಸ ಮಾಡೇ ಇಲ್ಲ. ಅದೇ ಸ್ವಾಮಿ ವಿವೇಕಾನಂದರ ಬಗ್ಗೆ ನನ್ಗೆ ಗೊತ್ತು, ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಗೊತ್ತು, ಅವರು ಎಲ್ಲಾರ್ಕಿಂತ ಇವ್ರ ಬಗ್ಗೆ ಚಕ್ರವರ್ತಿ ಸಾಮ್ರಾಟ್ ಅಶೋಕರ ಬಗ್ಗೆ ನಮ್ಗೆ ಗೊತ್ತು. ಯಾವಾಗದು 2600 ವರ್ಷಗಳ ಹಿಂದಿನ ಇತಿಹಾಸ ನನ್ಗೆ ಗೊತ್ತಿದೆ. ಆದ್ರೆ ನಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನನಗೆ, ಯಾಕಂದ್ರೆ ಅವ್ರಂತ ಗಣಂದಾರಿ ಕೆಲಸ ಮಾಡಿಲ್ಲ. ನಮ್ಮವ್ರು ಯಾರು? ನಮ್ಮವ್ರು ಇವರೇ, ಚಂದ್ರಗುಪ್ತ ಮೌರ್ಯ ನಾವು ಅವರ ಪೂರ್ವಜರೇ, ಸಮುದ್ರಗುಪ್ತ ನಮ್ಮ ಪೂರ್ವಜರೇ, ಪೃಥ್ವಿ ಬಲ್ಲಭ ನಮ್ಮ ಪೂರ್ವಜರೇ. ನಮ್ಮ ಪೂರ್ವಜರ ಸಂತತಿ ನಮ್ಮವ್ರು ಯಾರು ಅಂತ ಗೊತ್ತಾಗೋದು ಎಲ್ಲಿಂದ? ಇತಿಹಾಸದಿಂದಾನೆ ಅಲ್ವಾ? ನಾವ್ ಇವಾಗ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮಾತಾಡ್ತೀವಿ, ಭಗತ್ ಸಿಂಗ್ ಅವರ ಬಗ್ಗೆ ಮಾತಾಡ್ತೀವಿ, ಸರ್ದಾರ್ ವಲ್ಲಭಾಯಿ ಪಟೇಲರ ಬಗ್ಗೆ ಮಾತಾಡ್ತೀವಿ. ನಾವ್ ಇವ್ರ ಬಗ್ಗೆ ತಿಳ್ಕೊಂಡಿದ್ದೇನಿಂದ? ಇತಿಹಾಸದಿಂದ. ಸೊ ಇತಿಹಾಸ ಇದ್ರ ಬೆನಿಫಿಟ್ ಆಗತ್ತೆ. ನಾವ್ಯಾರು, ನಮ್ಮವ್ರು ಯಾರು, ನಮ್ಮ ಪೂರ್ವಜರೇನು, ನಾವು ಬೆಳೆದು ಬಂದ ಹಾದಿ ಎಂತದ್ದು ಅಂತ. ನಾವು ಗುಲಾಮ ರಾಷ್ಟ್ರ ಭಾರತದವರು ಅಂತ ಎಲ್ಲ ಹೇಳ್ತೀವಿ, ಹೌದಾ? ನಮ್ಮ ಪೂರ್ವಜರು ಗುಲಾಮಗಿರಿಯಲ್ಲಿ ಬೆಳೆದು ಬಂದ್ರು, ಬ್ರಿಟಿಷ್ ಕಾಲ ಕೆಳಗೆ ಅಂತ ಹೇಳ್ತೀವಿ. ನಮ್ಮ ಪೂರ್ವಜರು ಬ್ರಿಟಿಷರ ವಿರುದ್ಧ ಕತ್ತೆ ಹಿಡ್ಕೊಂಡು, ಬಂದೂಕ್ ಹಿಡ್ಕೊಂಡು ಯುದ್ಧ ಮಾಡಿದ್ದಕ್ಕೆ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ನಾನು ಕ್ಲಾಸ್ ಮಾಡ್ತಿದ್ದೀನಿ, ನೀವು ಪಾಠ ಕೇಳ್ತಾ ಇದ್ದೀರಾ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಪರೀಕ್ಷೆಗೆ ಅಥವಾ ಇತಿಹಾಸ ತಿಳ್ಕೊಳ್ಳೋಕೆ ಆಸಕ್ತರಾಗಿದ್ದೀರಾ. ಅವ್ರು ಅವಾಗ ಹೋಗ್ಲಿ ಬಿಡಪ್ಪ ಅಂತ ಸುಮ್ಮನೆ ಕೂತಿದ್ರೆ ಇವತ್ತು ನಾವು ಹೇಗಿರ್ತಿದ್ವಿ ಅಲ್ವಾ? ನಮ್ಮ ಪೂರ್ವಜರು ನಾವು ಬೆಳೆದು ಬಂದ ಹಾದಿಯನ್ನ ತಿಳಿಸ್ಕೊಡೋದು ನಮ್ಮ ರೂಟ್ಸ್. ನಾವು ಎಲ್ಲ ದೊಡ್ಡ ಮರವನ್ನ ನೋಡ್ತೀವಿ, ಆ ಮರದ ಕೆಳಗಡೆ ಕೂತ್ಕೊಂಡು ಆಸೆಯನ್ನ ತಗೋತೀವಿ, ಚಾ ಕುಡಿತೀವಿ, ಕಾಫಿ ಕುಡಿತೀವಿ, ಎಲ್ಲ ಮೋಜು ಮಸ್ತಿಯನ್ನ ಮಾಡ್ತೀವಿ. ಆದ್ರೆ ಆ ಭೂಮಿಯ ಒಳಗಡೆ ಅದು ಚಾಚ್ಕೊಂಡಿರುತ್ತಲ್ಲ, ಅದರ ಬೇಸ್, ಅದರ ರೂಟ್, ಅದು ನಮ್ಗೆ ಕಾಣಲ್ಲ. ಅದೇ ಇಲ್ಲ ಅಂದ್ರೆ ಈ ಮರ ಎಂತ ದೊಡ್ಡ ಮರ ಆದ್ರೂ ಅದು ಕುಸಿದು ಬೀಳುತ್ತೆ. ಹಾಗಾಗಿ ನಮ್ಮ ರೂಟ್ ಸ್ಟ್ರಾಂಗ್ ಇರಬೇಕು ಅಂದ್ರೆ ನಮ್ಮ ಹಿಸ್ಟ್ರಿ ಬಗ್ಗೆ ನಮಗೆ ತಿಳ್ಕೊಂಡಿರ್ಬೇಕು. ಅದು ನಾವು ಇತಿಹಾಸದಿಂದ ತಿಳ್ಕೊತೀವಿ, ನಮ್ಮ ರೂಟ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ತೀವಿ. ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ಇದನ್ನ, ಇತಿಹಾಸ ಅಂದ್ರೆ ಬರೀ ದಿನಾಂಕಗಳ ಕಥೆಯಲ್ಲ. ಇತಿಹಾಸ ಅನ್ನುವಂಥದ್ದು ನಮ್ಗೆ ಹಲವು ಕೌಶಲ್ಯಗಳನ್ನ, ಗುಣಗಳನ್ನ ಕಳಿಸುತ್ತೆ. ನಮ್ಗೆ ಅದೇ ಅನಲೈಸ್ ಸ್ಕಿಲ್ ಕಳಿಸುತ್ತೆ, ಕಂಪೇರರ್ ಆಗ್ಲಿ, ಡಿಸಿಷನ್ ಸ್ಕಿಲ್ ಕಳಿಸುತ್ತೆ, ಥಿಂಕಿಂಗ್ ಸ್ಕಿಲ್ ಕಲಿಸುತ್ತೆ. ಈ ತರದ ಎಲ್ಲಾ ಕೌಶಲ್ಯಗಳನ್ನ ಕಲಿಸೋದು ಇತಿಹಾಸ. ಹಾಗಾಗಿ ಇತಿಹಾಸ ಅಂದ್ರೆ ಯಾರಾದ್ರೂ ಬೋರಿಂಗ್ ಸಬ್ಜೆಕ್ಟ್ ಅಂದ್ರೆ ಅವ್ರು ಹೇಳಿ, ಬಾ ಕ್ಲಾಸ್ ತಗೋ. ನಿಮ್ಗೆ ಯಾರಾದ್ರೂ ಇತಿಹಾಸ ಬೋರಿಂಗ್ ಸಬ್ಜೆಕ್ಟು, ನೀವು ಆರ್ಟ್ಸ್ ಸ್ಟೂಡೆಂಟು ಅಥವಾ ಇತಿಹಾಸ ಓದ್ಬೇಕಾ ಅಂತ ನಿಮ್ಗ ಅನ್ಸಿದ್ರು ಕೂಡ ಒಂದು ಸರಿ ಕಣ್ಮುಚ್ಕೊಂಡು ನಿಮ್ಮ ಪೂರ್ವಜರು ನೆನೆಸ್ಕೊಳ್ಳಿ, ಹೇಗೆ ನಾವು ಬೆಳೆದ್ ಬಂದ್ವಿ, ಎಂತೆಂಥ ಕ್ರಾಂತಿಕಾರಿಗಳು ನಮ್ಮ ಪೂರ್ವಜರು ಇದ್ರು, ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವರು ಬರೆದಂಥ ವಾಕ್ಯಗಳು, ಅವರ ಜೀವನ ಶೈಲಿ, ಅವರ ಕಾರ್ಯಗಳು ತಿಳ್ಕೊಬೇಕಂದ್ರೆ ಇತಿಹಾಸ ಓದ್ಬೇಕು. ಅವಾಗ ಇತಿಹಾಸ ನಮ್ಗೆ ಸುಲಿದ ಬಾಳೆ ಹಣ್ಣಿನಂತೆ ಅನ್ಸುತ್ತೆ, ಇಲ್ಲ ಅಂದ್ರೆ ಕಬ್ಬಿಣದ ಕಡಲೆ ಅನ್ಸುತ್ತೆ. ನಾವು ಇತಿಹಾಸ ಅಂದ್ರೆ ಬೋರ್ ಅಂತೀವಿ, ಆದ್ರೆ 3-4 ಗಂಟೆ ನಮ್ಮ ಫೇವರೇಟ್ ಕ್ರಿಕೆಟರ್ ಏನಾದ್ರು ಬ್ಯಾಟ್ ತಗೊಂಡು ಫೀಲ್ಡ್ ಅಲ್ಲಿ ನಿಂತ್ರೆ ನಾವು ಅದನ್ನ ನೋಡ್ತೀವಿ. ಅದೇ ಫೀಲ್ಡ್ ಅಲ್ಲಿ ನಮ್ಮ ಪೂರ್ವಜರು 5-6 ದಿನಗಳ ಕಾಲ ರಕ್ತಗಿತ್ತ ಹೋರಾಡಿದ್ದು ಒಂದು 3-4 ಗಂಟೆ ಅಲ್ಲ, 3-4 ಪೇಜ್ ಅಲ್ಲಿ ಬರೆದಿರ್ತಾರೆ, ಅದನ್ನ ಓದಕ್ ಬೇಜಾರ ಪಡ್ತೀವಿ. ಇತಿಹಾಸ ಬೇಜಾರಲ್ಲ, ಖುಷಿಯಾಗಿರಿ. ಇವಾಗ ನಿಮ್ಗೊಂದು ಟಾಸ್ಕ್, ಈಗ ನೀವು ಒಬ್ಬ ಕ್ರಾಂತಿಕಾರಿ ಆಗಿದ್ರಿ ಅಂತ ಅನ್ಕೊಳ್ಳಿ. ನೀವು ಕ್ರಾಂತಿಕಾರಿ ಆಗಿದ್ರಿ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ ಆ ಸಮಯದಲ್ಲಿ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ನೀವೇ ಪುಸ್ತಕದಲ್ಲಿ ಬರೀರಿ, ಅಥವಾ ಇದು ಒಂದು ನಿಮ್ಗೆ ಒಂದು ಸ್ಮಾಲ್ ಹೋಮ್ ವರ್ಕ್. ಇದರಿಂದ ನಿಮ್ಗೆ ಇತಿಹಾಸದ ಮೇಲೆ ಒಂದು ಪ್ರೀತಿ, ಅನುಕಂಪ ಜಾಸ್ತಿ ಆಗುತ್ತೆ.
ಅದಕ್ಕೆ ಈ ಆಕ್ಟಿವಿಟಿ ನಿಮ್ಗೆ. ಮುಂದಿನ ತರಗತಿಯಲ್ಲಿ ಇತಿಹಾಸ ಅಧ್ಯಯನದ ಮಹತ್ವವನ್ನ ತಿಳ್ಕೊಳ್ಳೋಣ. ಅದು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ, ಆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಆಡ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮುಂದಿನ ತರಗತಿಯನ್ನ ಇತಿಹಾಸ ಅಧ್ಯಯನವನ್ನ ತಿಳ್ಕೊಳ್ಳೋಣ. ಮಿಸ್ ಮಾಡಬೇಡಿ. ಪ್ರತಿಯೊಂದು ತರಗತಿಗಳು ಕೂಡ ಮುಂದಿನ ದೊಡ್ಡ ದೊಡ್ಡ ಇತಿಹಾಸದ ಕಥೆಗಳಿಗೆ ಬುನಾದಿಯನ್ನ ಹಾಕ್ತಾ ಇದ್ದಾವೆ. ಹಾಗಾಗಿ ಮಿಸ್ ಮಾಡದೆ ನೋಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ. ನಿಮ್ಮ ಕನಸೆಲ್ಲ ನನ್ಸಾಗ್ಲಿ. ಮತ್ತೆ ಸಿಗೋಣ. ಜೈ ಹಿಂದ್.